ಸಂಸತ್ನಲ್ಲೂ ಪ್ರತಿಧ್ವನಿಸಿದ ಯೂಟ್ಯೂಬರ್ ವಿವಾದ. ರಣವೀರ್ ಅಲಹಾಬಾದಿಯಾಗೆ ಬ್ಯಾನ್ ಭೀತಿ ಶುರು. ಭಾರತದ ಖ್ಯಾತ ಯೂಟ್ಯೂಬರ್ ರಣವೀರ್ ಅಲಹಾಬಾದಿಯ ತನ್ನ ವಿವಾದಕ್ಕೆ ತಾನೇ ಬಲಿಯಾಗುವಂತ ಸನ್ನಿವೇಶ ಸೃಷ್ಟಿಯಾಗಿದೆ. ಶೋ ಒಂದರಲ್ಲಿ ನಾಲಗೆ ಹರಿಬಿಟ್ಟಿದ್ದು ಯೂಟ್ಯೂಬ್ನಿಂದಲೇ ಬ್ಯಾನ್ ಆಗುವ ಸಾಧ್ಯತೆ ಇದೆ. ಯಾಕಂದ್ರೆ ರಣವೀರ್ ವಿವಾದ ಈಗ ಪಾರ್ಲಿಮೆಂಟ್ನಲ್ಲಿ ಪ್ರತಿಧ್ವನಿಸಿದ್ದು, ಸಂಸದರು ಸಿಡಿದೆದ್ದು ಆತನಿಗೆ ಬಿಸಿ ಮುಟ್ಟಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಸಂಸತ್ನಲ್ಲಿ ರಣವೀರ್ ವಿರುದ್ಧ ಭುಗಿಲೆದ್ದ ಆಕ್ರೋಶ. ಯೂಟ್ಯೂಬರ್ ರಣವೀರ್ ಅಲಹಾಬಾದಿಯ ವಿರುದ್ಧ ಸಂಸತ್ನಲ್ಲಿ ವಿಪಕ್ಷಗಳ ಸಂಸದರು ಸಿಡಿದೆದ್ದಿದ್ದಾರೆ. ರಾಜ್ಯಸಭೆಯಲ್ಲಿ ಸದಸ್ಯೆ ಪ್ರಿಯಾಂಕಾ ಚತುರ್ವೇದಿ ಸೇರಿದಂತೆ ಹಲವರು ಈ ವಿಚಾರ ಪ್ರಸ್ತಾಪ ಮಾಡಿದ್ದು, ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ನ ಹೊಂದಿರೋ ರಣವೀರ್ಗೆ ಪ್ರಧಾನಿ ಮೋದಿ ಅವಾರ್ಡ್ ಕೊಟ್ಟಿದ್ದಾರೆ. ಇಂತಹವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ. ರಣವೀರ್ ವಿರುದ್ಧ ದಾಖಲಾಯಿತು ಕಂಪ್ಲೇಂಟ್. ಅಲಹಾಬಾದಿಯ ಶೋನಲ್ಲಿ ಹೇಳಿದ್ದಾದ್ರೂ ಏನು? ರಣವೀರ್ ಇತ್ತೀಚೆಗೆ ಸಮಯ್ ರೈನಾ ಅವರ ಇಂಡಿಯಾಸ್ ಗಾಟ್ ಲ್ಯಾಟೆಂಟ್ಗೆ ಪ್ಯಾನಲಿಸ್ಟ್ ಆಗಿದ್ರು. ಈ ವೇಳೆ ಅಲ್ಲಿಗೆ ಬಂದಿದ್ದ ಕಂಟೆಸ್ಟೆಂಟ್ಗೆ ತಮಾಷೆಯಾಗಿ ಮಾತನಾಡುವ ಭರದಲ್ಲಿ ವಿವಾದಾತ್ಮಕ ಪ್ರಶ್ನೆ ಕೇಳಿದ್ರು. ಶೋನಲ್ಲಿ ಸ್ಪರ್ಧಿಸಿದ್ದ ಯುವಕನಿಗೆ, ನಿಮ್ಮ ಹೆತ್ತವರು ನಿಮ್ಮ ಜೀವನದುದ್ದಕ್ಕೂ ಪ್ರತಿದಿನ ಲೈಂಗಿಕ ಕ್ರಿಯೆ ನಡೆಸುವುದನ್ನ ನೋಡ್ತೀರಾ, ಅಥವಾ ನೀವು ಅದರಲ್ಲಿ ಒಮ್ಮೆ ಸೇರಿಕೊಂಡು ಅದನ್ನ ಶಾಶ್ವತವಾಗಿ ನಿಲ್ಲಿಸುತ್ತೀರಾ ಅಂತ ಪ್ರಶ್ನಿಸಿದ್ದು, ಈ ಹೇಳಿಕೆಯು ಇದೀಗ ದೇಶಾದ್ಯಂತ ಭಾರೀ ವಿವಾದ ಸೃಷ್ಟಿಸಿದೆ. ಸದ್ಯ ವಿವಾದ ಹೆಚ್ಚಾಗ್ತಿದ್ದಂತೆ ಅಲಹಾಬಾದಿಯ ವಿರುದ್ಧ ಅಸ್ಸಾಂನಲ್ಲಿ ಎಫ್ಐಆರ್ ದಾಖಲಾಗಿದೆ ಅಂತ ಅಲ್ಲಿನ ಸಿಎಂ ಹಿಮಂತ್ ಬಿಸ್ವಾ ಶರ್ಮಾ ಹೇಳಿದ್ದಾರೆ. ಯೂಟ್ಯೂಬರ್ ಆಶಿಶ್ ಚಿಂಚಲಾನಿ, ಕಮಿಡಿಯನ್ ಜಸ್ಪ್ರೀತ್ ಸಿಂಗ್ ಸೇರಿ ಹಲವರ ವಿರುದ್ಧ ಕೇಸ್ ಹಾಕಲಾಗಿದೆ. ಅಲ್ಲದೆ ಮುಂಬೈನಲ್ಲೂ ರಣವೀರ್ ವಿರುದ್ಧ ದೂರಿನ ಮೇಲೆ ದೂರು ದಾಖಲಾಗಿದ್ದು, ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಕ್ಷಮೆ ಕೇಳಿದ್ರು ಯೂಟ್ಯೂಬ್ನಿಂದ ವಿಡಿಯೋ ಡಿಲೀಟ್. ಸಂಸತ್ ಸಮಿತಿಯಿಂದ ರಣವೀರ್ಗೆ ಸಮನ್ಸ್ ಜಾರಿ. ಇನ್ನೂ ವಿವಾದ ಹೆಚ್ಚಾಗ್ತಿದ್ದಂತೆ ಯೂಟ್ಯೂಬರ್ ರಣವೀರ್ ಅಲಹಾಬಾದಿಯ ಕ್ಷಮೆ ಕೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿ ತಮ್ಮ ವಿವಾದಿತ ಹೇಳಿಕೆಗೆ ಐ ಆಮ್ ಸಾರಿ ಅಂದಿದ್ದಾರೆ. ಆದ್ರೂ ರಣವೀರ್ ಮಾತಾಡಿದ ಹೇಳಿಕೆಯನ್ನ ಲಘುವಾಗಿ ಪರಿಗಣಿಸುವಂತಿಲ್ಲ ಅಂತ ರಾಜಕೀಯ ನಾಯಕರು ಹೇಳ್ತಿದ್ದಾರೆ. ಇದೇ ವಿಚಾರವಾಗಿ ಸಂಸತ್ನಲ್ಲಿ ಗದ್ದಲ ಸೃಷ್ಟಿಯಾಗಿದ್ದು, ಶೀಘ್ರದಲ್ಲೇ ಸಂಸತ್ ಸಮಿತಿಯಿಂದ ರಣವೀರ್ಗೆ ಸಮನ್ಸ್ ಜಾರಿಯಾಗುವ ಸಾಧ್ಯತೆ ಇದೆ. ಮತ್ತೊಂದ್ ಕಡೆ ಈಗಾಗಲೇ ವಿವಾದ ಸೃಷ್ಟಿಸಿದ್ದ ವಿಡಿಯೋವನ್ನ ಯೂಟ್ಯೂಬ್ನಿಂದ ತೆಗೆದುಹಾಕಲಾಗಿದೆ ಅಂತ ಹೇಳಲಾಗ್ತಿದೆ. ಒಟ್ನಲ್ಲಿ ಮಾತಾಡಬಾರದನ್ನ ಮಾತಾಡಿ ಯೂಟ್ಯೂಬರ್ ರಣವೀರ್ ವಿವಾದಕ್ಕೀಡಾಗಿದ್ದು ಬ್ಯಾನ್ ಮಾಡಬೇಕು ಅಂತ ಹಲವೆಡೆ ಒತ್ತಾಯ ಕೇಳಿ ಬರ್ತಿದೆ. ಸಂಸತ್ನಲ್ಲೂ ಆತನ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಲಾಗಿದೆ. ಆದ್ರೆ ಮುಂದೇನಾಗುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.